ಶ್ರೀನಿವಾಸನ ಪರಮ ಕಾರುಣ್ಯಾನಿವಾಸಸ್ಥಾನರನಿಪಕೃಶಾನುಜರು ಸಹಸ್ರ ಷೋಡಶ ಶತರು ಶ್ರೀಕೃಷ್ಣ ಮಾನಿನಿಯರೆಪ್ಪತ್ತು ಯಕ್ಷರು ದಾನವರು 30 ಚಾರಣ ಜಾನ ಚಾಮರರಪ್ಸರರು ಗಂಧರ್ವರಿಗೆ ನಮಿಪೆ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘಧಾವಂ ದಯಾಭಿರಾಮಂ ದಯಿತುಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 46. ಶ್ರೀನಿವಾಸನ ಪರಮ ಕಾರುಣ್ಯಾನಿವಾಸ ಸ್ಥಾನರನಿಪ ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 28ನೆಯ ಕಕ್ಷಾಪನ್ನರಾದ ಅಜಾನಜ ದೇವತಾ ವರ್ಗಕ್ಕೆ ಸೇರಿದ ಅಗ್ನಿಪುತ್ರರಾದ ಶ್ರೀಕೃಷ್ಣನ 16,100 ಮಂದಿ ಪತ್ನಿಯರು, 70 ಮಂದಿ ಯಕ್ಷರು, 30 ಮಂದಿ ದಾನವರು, 30 ವಿಧವಾದ ಚಾರಣರು ಆಖ್ಯಾತ ಅಜಾನಜ ದೇವತೆಗಳನ್ನು ಸ್ತುತಿಸ್ತಾರೆ. ಶ್ರೀನಿವಾಸನ ಶ್ರೀ ಎಂದರೆ ಶುಭಪ್ರದಳು, ಕಾಂತಿಯುಕ್ತಳು, ಸತ್ವಗುಣಾಭಿಮಾನಿಯೂ ನಿತ್ಯ ಯೌವನ ಸಂಪನ್ನಳು ಆದ ಶ್ರೀಲಕ್ಷ್ಮೀದೇವಿ ಎಂದರ್ಥ. ಅಂತಹ ಶ್ರೀನಾಮಕಳಾದ ಶ್ರೀಲಕ್ಷ್ಮೀದೇವಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಧರಿಸಿ ಶ್ರೀವತ್ಸಾಂಕಿತನಾದ ಶ್ರೀ ಪರಮಾತ್ಮನು ಶ್ರೀನಿವಾಸನು ಪರಮ ಕಾರುಣ್ಯ ನಿವಾಸ ಸ್ಥಾನರೆನಿಪ. ಪರಮ ಎಂದರೆ ಶ್ರೇಷ್ಠ, ಉತ್ತಮ ಎಂದರ್ಥ. ಕಾರುಣ್ಯ ಶ್ರೀ ಪರಮಾತ್ಮನ ಅನಂತಾನಂತ ಗುಣ ಸಮೂಹಗಳ ಪೈಕಿ ಭಕ್ತರ ಪಾಲಿಗೆ ಅವನ ಕಾರುಣ್ಯ ದಯಾಗುಣ ಎಂಬುದು ಪರಮ ತಾರಕವು. ನಿವಾಸ ಸ್ಥಾನರು ಕಾರುಣ್ಯವೆಂಬ ಗುಣವನ್ನೇ ಆಲಯ ನಿವಾಸ ರೂಪದಲ್ಲಿ ಉಳ್ಳವರು, ಅಂದರೆ ಶ್ರೀನಿವಾಸನ ಪೂರ್ಣ ಕರುಣಾಪಾತ್ರರಾದ ಕೃಶಾನಜರು. ಕೃಶಾನು ಎಂದರೆ ಅಗ್ನಿ ಎಂದರ್ಥ. ಆಶ್ರಯಾಶೋ ಬೃಹದ್ಭಾನು ಕೃಶಾನು ಪಾವಕೋ ನಲಃ ಎಂಬ ಅಮರ ರೀತ್ಯ ಕೃಶಾನಜ ಎಂದರೆ ಅಗ್ನಿಪುತ್ರರಾದ ಋಷಿಗಳು. ಶ್ರೀರಾಮಾವತಾರದಲ್ಲಿ ಋಷಿಗಳು ಶ್ರೀ ಪರಮಾತ್ಮನ ಅಂಗಸಂಗವನ್ನು ಬಯಸಿದ್ರು. ಅವರ ಅಭಿಲಾಷೆಯನ್ನು ಈಡೇರಿಸಲು ಪರಮ ಕರುಣಾಸಾಗರನಾದ ಕಂಜದಳಾಯತಾಕ್ಷನು ಶ್ರೀಕೃಷ್ಣಾವತಾರದಲ್ಲಿ ಸಂಕಲ್ಪಿಸಿದನು. ಆ ಋಷಿಗಳೇ ಅಗ್ನಿಪುತ್ರರಾಗಿದ್ದು ಶ್ರೀಕೃಷ್ಣನ ಅಂಗಸಂಗಕ್ಕಾಗಿ ಗೋಪಿಕಾ ಸ್ತ್ರೀಯರಾಗಿ ಅವತರಿಸಿ ಅವನ ಪತ್ನಿಯರಾದರು. ಸಹಸ್ರ ಷೋಡಶ ಶತರು ಅಂತಹ ಕೃಶಾನಜರ ಸಂಖ್ಯೆ 16,000, 16,000, ಶತರು 100 ಜನ, ಅಂದರೆ 16,000 ಕೂಡಿಸು 100, 16,100 ಶ್ರೀಕೃಷ್ಣನ ಮಡದಿಯರು. ಶ್ರೀಕೃಷ್ಣನ ಮಾನಿನಿಯರು 16,100 ಮಂದಿ ಸಂಖ್ಯಾಕರಾದ ಶ್ರೀಕೃಷ್ಣನ ಪತ್ನಿ ವರ್ಗ 28ನೆಯ ಕಕ್ಷಕ್ಕೆ ಸೇರಿದವರು. 70 ಯಕ್ಷರು, ಆ ಕಕ್ಷಾಪನ್ನರಾದ 70 ಯಕ್ಷರು. ಅವರಲ್ಲಿ ದೇವತೆಗಳಲ್ಲಿ ಒಂದು ಪಂಗಡದವರು ಯಕ್ಷರು. ಚತುರ್ಮುಖ ಬ್ರಹ್ಮದೇವರು ಪ್ರಥಮತಃ ಉದಕವನ್ನು ಸೃಷ್ಟಿಸಿದರು. ತರುವಾಯ ಅವುಗಳ ಸಂರಕ್ಷಣೆಗಾಗಿ ಕೆಲವು ಪ್ರಾಣಿಗಳನ್ನು ಸೃಷ್ಟಿಸಿದರು. ಅವುಗಳಲ್ಲಿ ಕೆಲವರು ಜಕ್ಷ ಎಂದರೆ ತಿನ್ನು ಎಂದರ್ಥ, ಕೆಲವರು ರಕ್ಷ ಕಾಪಾಡು ಎಂದರು. ಆಗ ಬ್ರಹ್ಮದೇವರು ಜಕ್ಷ ಎಂದವರನ್ನು ಯಕ್ಷ ಎಂತಲೂ ರಕ್ಷ ಎಂದವರನ್ನು ರಾಕ್ಷಸರು ಎಂತಲೂ ಹೆಸರಿಸಿದರು. ಕುಬೇರನು ಯಕ್ಷಗಣಗಳ ಒಡೆಯನು. ಕುಬೇರನು ಕಾವೇರಿ ನರ್ಮದಾ ನದಿಗಳ ಶಿವನನ್ನು ಮೆಚ್ಚಿಸಿ ಯಕ್ಷ ಸಂಗಮ ಸ್ಥಳದಲ್ಲಿ ತನ್ನ ತಪಸ್ಸನ್ನು ಆಚರಿಸಿ ರಾಜ್ಯಾಧಿಪತ್ಯವನ್ನು ಪಡೆದನು. ಈ ಯಕ್ಷವರ್ಗ 70 ಮಂದಿ. ಶ್ರೀ ಸಂಕರ್ಷಣ ಒಡೆಯರ ವ್ಯಾಖ್ಯಾನದಲ್ಲಿ ಈ 70 ಎಂಬ ಸಂಖ್ಯೆಯನ್ನು ಶ್ರೀಕೃಷ್ಣದೇವರ ಸ್ವಾಭಾವಿಕ ಪತ್ನಿಯರಾದ 70 ಮಂದಿ ಎಂದಿದ್ದಾರೆ. ಅಲ್ಲಿಗೆ ಕೃಷ್ಣದೇವರ ಪತ್ನಿಯರ ಸಂಖ್ಯೆ 16,170 ಆಗುವುದು. ಆದರೆ ಶ್ರೀಮದ್ ಭಾಗವತಾದಿ ಪುರಾಣಗಳಲ್ಲಿ 16,108 ಎಂದಿದೆ.
ಅಂದರೆ 16,100 ಅಗ್ನಿಪುತ್ರರಾದ ಋಷಿಗಳು. 8 ಮಂದಿಯರಲ್ಲಿ 6 ಜನ ಷಣ್ಮಹಿಷಿಯರು, ಶ್ರೀ ಲಕ್ಷ್ಮೀ ರೂಪಳಾದ ರುಕ್ಮಿಣಿ ಮತ್ತು ಸತ್ಯಭಾಮಾದೇವಿಯರು 2. ಅಲ್ಲಿಗೆ 16,000 ಕೂಡಿಸು 100 ಕೂಡಿಸು 8 16,108 ಸರಿಯಾಗ್ತದೆ. ಈ ಕಾರಣದಿಂದ 70 ಎಂಬ ಸಂಖ್ಯೆಯನ್ನು ಯಕ್ಷರಿಗೆ ಅನ್ವಯಿಸಿಕೊಳ್ಳಬೇಕು. ಸಪ್ತತಿ ಯಕ್ಷ ರಕ್ಷಸ್ಸು ಅಂತ ಪ್ರಮಾಣ. ದಾನವರು 30 ಮಂದಿ. ದಾನವರೆಂದರೆ ತಮೋಯೋಗ್ಯರಾದ ದೈತ್ಯರು ಅಂತ ಅರ್ಥ ಅಲ್ಲ, ದೇವ ಕಿಂಕರರಾದ ದಾನವ ವರ್ಗ ಅಂತ ಅರ್ಥ. ಇವರ ವರ್ಗ ಸಂಖ್ಯೆ 20. ಚಾರಣರು ದೇವತಾ ವರ್ಗದಲ್ಲಿ ಸೇವಕರಾದ ಚಾರಣರು ಎಂದು ಪ್ರಸಿದ್ಧಿ. ಸೇವಾ ಕಾರ್ಯವ ನಿರತರಾದ ಇವರ ಸಂಖ್ಯೆ 20. ಯಕ್ಷರು, ದಾನವರು, ಚಾರಣರು ಈ 3 ವರ್ಗ ಶಿಬಿಕಾ ವಾಹಕರು, ಅಂದರೆ ಪಲ್ಲಕ್ಕಿಯನ್ನು ಹೊರುವವರು. ಅಪ್ಸರ ಸ್ತ್ರೀಯರು 100 ಮಂದಿ ಅಪ್ಸರ ವರ್ಗ, ನಾಟ್ಯಕಲಾ ಪ್ರವೀಣರು. ಗಂಧರ್ವರಿಗೆ 100 ಮಂದಿ ಗಂಧರ್ವರು. ಚತುರ್ವಿಧ ವಾದ್ಯ ವಿಶೇಷಗಳು ವೀಣಾ, ಮರುಜ, ಶತತಂತ್ರಿ, ಸುಶಿರ, ಕೊಳಲು ಇತ್ಯಾದಿ ವಾದ್ಯಗಾರರು ಮತ್ತು ಮಂಜುಳ ನಾದದಿಂದ ಸಂಗೀತ ಹೇಳುವ ಗಾನಕರ್ತರು. ಇವರೆಲ್ಲರೂ 28ನೇ ಕಕ್ಷಾಪನ್ನರಾದ ಅಜಾನಜಮರರು. ಅಜಾನಜ ದೇವತೆಗಳು, ಆಖ್ಯಾತರು, ಪ್ರಸಿದ್ಧರು. ಇವರಿಗೆ ನಮಿಪೆ. ಭಾರತಿ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತು.